ಯಾಕೋಬನು 5ನೇ ಅಧ್ಯಾಯ 9ನೇ ವಾಕ್ಯ. ನೀವು ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದೀರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಈ ವಾಕ್ಯದಲ್ಲಿ ಗುಣುಗುಟ್ಟುವುದು ನ್ಯಾಯ ವಿಚಾರಣೆಗೆ ಕಾರಣವಾದೀತು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನೀವು ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದೀರಿ. ಈಗೋ ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲೇ ನಿಂತಿದ್ದಾನೆ ಎಂಬುದಾಗಿ. ಅಂದರೆ ನೀವು ಒಬ್ಬರಿಗೊಬ್ಬರು ಗುಣುಗುಟ್ಟುತ್ತಾ ಇರುವುದಾದರೆ ನ್ಯಾಯಾಧಿಪತಿಯ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗಿ ಬರುತ್ತದೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಗುಣುಗುಟ್ಟುವುದು ಅಂದರೆ ಏನೆಂದು ಕೇಳಿದರೆ, ಯಾರೋ ಒಬ್ಬರು ಮಾಡುತ್ತಾ ಇರುವಂಥ ಯಾವುದೋ ಒಂದು ಕಾರ್ಯ ನಮಗೆ ಇಷ್ಟವಾಗುತ್ತಾ ಇಲ್ಲ, ಒಂದು ವೇಳೆ ಅದು ತಪ್ಪಾಗಿರುವುದಾದರೆ ನಾವು ನೇರವಾಗಿ ಅವರಿಗೆ ಇದು ತಪ್ಪು, ಈ ರೀತಿ ಮಾಡಬಾರದು, ದೇವರಿಗೆ ವಿರೋಧವಾದ್ದು ಎಂಬುದಾಗಿ ಹೇಳಬಹುದು. ಒಂದು ವೇಳೆ ಅದು ನಮಗೆ ಇಷ್ಟವಾಗುತ್ತಾ ಇಲ್ಲ, ಆದರೆ ಅವರಿಗೆ ಇಷ್ಟ, ದೇವರ ದೃಷ್ಟಿಯಲ್ಲದು ಏನು ತಪ್ಪು ಇಲ್ಲ ಎಂಬುದಾಗಿ ಹೇಳುವುದಾದರೆ ಅಂಥ ಸಮಯದಲ್ಲಿ ಅದರಿಂದ ದೂರ ಇದ್ದು ಬಾಯನ್ನು ಮುಚ್ಚಿಕೊಂಡಿರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕರು ಏನ್ ಮಾಡುತ್ತಾರೆ, ತಮಗೆ ಇಷ್ಟ ಇಲ್ಲ ಅಂದ ಕೂಡಲೇ, ಅಥವಾ ತಾವು ಎದುರು ನೋಡಿದಂತೆ ನಡೆಯುತ್ತಾ ಇಲ್ಲ, ತಮಗೆ ಗೌರವ ಸಿಗುತ್ತಾ ಇಲ್ಲ, ತಮಗೆ ಸಂತೋಷವಾಗುತ್ತಾ ಇಲ್ಲ ಅಂದ ಕೂಡಲೇ ನೇರವಾಗಿ ಹೇಳುವುದಕ್ಕಾಗದೆ ಅದನ್ನು ಗುಣುಗುಟ್ಟಿ ಮತ್ತೊಬ್ಬರ ಸಮಾಧಾನವನ್ನು ಕೆಡಿಸಿ, ಕುಟುಂಬದ ಸಮಾಧಾನವನ್ನು ಕೆಡಿಸಿ ಮತ್ತೊಬ್ಬರಿಗೆ ವೇದನೆಯನ್ನುಂಟು ಮಾಡುವಂತೆ ವರ್ತಿಸುತ್ತಾರೆ. ಅಂದರೆ ಈ ರೀತಿ ಗುಣುಗುಟ್ಟುವುದರ ಮೂಲಕವಾಗಿ ಮತ್ತೊಬ್ಬರ ಸಂತೋಷವನ್ನ, ಸಮಾಧಾನವನ್ನ, ಕುಟುಂಬದ ಐಕ್ಯತೆಯನ್ನು ನೀವು ಬಾಧಿಸುವುದಾದರೆ ಅದರ ನಿಮಿತ್ತವಾಗಿ ನೀವು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಬೇಕಾಗಿ ಬರುತ್ತದೆ. ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಗುಣುಗುಟ್ಟಿದಂಥ ಪ್ರತಿಯೊಬ್ಬೊಬ್ಬರೂ ಕೂಡ ದೇವರ ದಂಡನೆಗೆ ಗುರಿಯಾದದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಮಿರಿಯಾಮಳು ಹಾಗೆ ಆರೋನನು ಮೋಶೆಗೆ ವಿರೋಧವಾಗಿ ಗುಣುಗುಟ್ಟಿದ್ದರ ನಿಮಿತ್ತವಾಗಿ ಅವರ ಮೇಲೆ ದೇವರ ಕೋಪವು ಪ್ರಕಟವಾಯಿತು. ಮಿರಿಯಾಮಳ ಮೇಲಾದರೂ ತೊನ್ನು ಹತ್ತಿ ಕುಷ್ಠ ಹಿಡಿದ ಹಾಗೆ ಕೆಲ ದಿವಸಗಳವಳು ಇಸ್ರಾಯೇಲ್ಯರ ಪಾಳೆಯದಿಂದಲೇ ಹೊರಗುಳಿಯುವಂತೆ ವಿಷಯಗಳು ಬದಲಾಗಿ ಬಿಟ್ಟವು. ಹಾಗೆ ಸೌಲನ ಮಗಳು ದಾವೀದನ ಹೆಂಡತಿಯೂ ಆಗಿದ್ದಂಥ ಮೀಕಲು ದಾವೀದನು ದೇವರ ಮಂಜೂಷದ ಮುಂದೆ ಕುಣಿದಾಡುತ್ತಾ ಇರುವುದನ್ನ ನೋಡಿ ಮನಸ್ಸಿನಲ್ಲಿ ಗುಣುಗುಟ್ಟಿದ ನಿಮಿತ್ತ ಅವಳ ಜೀವನದಲ್ಲಿ ಬಂಜೆತನ ಎಂಬಂತ ಶಾಪವು ಬಂದಿತು. ಅವಳು ದಾವೀದನಿಗೆ ಯಾವುದೇ ಒಂದು ಮಗುವನ್ನು ಕೂಡ ಹೆರುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಅಂದ್ರೆ ರಾಜನ ಸಂತತಿಯಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವಂತ ದಾವೀದನ ವಂಶದಲ್ಲಿ ಮೀಕಳಿಗೆ ಅಲ್ಪ ಅವಕಾಶವೂ ಕೂಡ ಸಿಗದೆ ಹೋಯಿತು. ಅಂದ್ರೆ ಗುಣುಗುಟ್ಟುವುದರಿಂದ ಬರುವಂತ ದಂಡನೆಯು ಎಷ್ಟು ಘೋರವಾಗಿರುತ್ತದೆ ಎಂಬುದನ್ನ ಕಲ್ಪಿಸಿಕೊಳ್ಳಬಹುದು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಗುಣುಗುಟ್ಟುತ್ತಾ ಜೀವಿಸುವುದಾದರೆ ಅದು ದೇವರ ನ್ಯಾಯ ತೀರ್ಪಿಗೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿದು ಗುಣುಗುಟ್ಟುವಂಥ ಸ್ವಭಾವ ನಿಮ್ಮಲ್ಲಿರುವುದಾದರೆ ಹಿಂದೆ ಅದನ್ನು ಬಿಟ್ಟು ಬಿಡುವಂತೆ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳಿ ದೇವರ ಕೃಪೆಯನ್ನು, ಬಲವನ್ನು ಆಗ್ರಹಿಸುವುದಾದರೆ ದೇವರು ಖಂಡಿತವಾಗಿ ಸಹಾಯ ಮಾಡುತ್ತಾರೆ, ಅವುಗಳಿಂದ ಬಿಡುಗಡೆಯನ್ನು ಕೊಡುತ್ತಾರೆ. ನಾವು ಅದನ್ನು ಬಿಡುವಾಗಲೇ ತಡೆಯಾಗಿರುವಂಥ ಅನೇಕ ಆಶೀರ್ವಾದಗಳನ್ನು ಈ ದಿವಸಗಳಲ್ಲಿ ಜೀವಿತದಲ್ಲಿ, ಕುಟುಂಬದಲ್ಲಿ, ಆತ್ಮೀಕವಾಗಿ ಸಕಲ ಕಾರ್ಯಗಳಲ್ಲೂ ನಾವು ಕಾಣಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಗುಣುಗುಟ್ಟುವುದು ಎಂಬಂತ ಪಾಪವನ್ನು ನಾವು ಬಿಡಲೇಬೇಕು. ಅದು ದೇವರಿಗೆ ವಿರೋಧವಾದದ್ದು, ನ್ಯಾಯ ತೀರ್ಪಿಗೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯಗಳ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನೀವು ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದೀರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲೇ ನಿಂತಿದ್ದಾನೆಂಬುದಾಗಿ ವಾಕ್ಯವು ನಮ್ಮನ್ನು ಎಚ್ಚರಿಸುವಂತೆ ದಿವಸಗಳಲ್ಲಿ ಕರ್ತನೆ ಅಪ್ಪ, ಗುಣುಗುಟ್ಟುವಂಥ ಸ್ವಭಾವ, ಮತ್ತೊಬ್ಬರನ್ನು ಅವಹೇಳನ ಮಾಡಿ ನಿಂದಿಸಿ ಪರಿಹಾಸ್ಯ ಮಾಡಿ ಅವರ ಸಮಾಧಾನವನ್ನು, ಸಂತೋಷವನ್ನು ಕೆಡಿಸುವಂಥ ವರ್ತನೆಗಳು ನಮ್ಮ ಮೂಲಕವಾಗಿ ಬರಬಾರದು. ಗುಣುಗುಟ್ಟುವಂಥ ಸ್ವಭಾವ ಯೇಸುವಿನ ನಾಮದಲ್ಲಿ ಈಗಲೇ ಜೀವಿತಗಳನ್ನು ಬಿಟ್ಟು
ತೊಲಗಿ ಹೋಗಲಿ, ಕುಟುಂಬಗಳನ್ನು ಬಿಟ್ಟು ತೊಲಗಿ ಹೋಗಲಿ, ಅಂಥ ಸ್ವಭಾವಗಳನ್ನು ಬಿತ್ತುವಂಥ ಸೈತಾನ್ನ ಕ್ರಿಯೆಗಳು ಮುರಿದು ಹೋಗಲಿ, ಯೇಸುವಿನ ನಾಮದಲ್ಲಿ ಲಯವಾಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಜೀವಿತಗಳಲ್ಲಿ ಬಿಡುಗಡೆ ಸಂಭವಿಸಲಿ. ಗುಣಗುಟ್ಟುವಂಥ ದುರಾತ್ಮವನ್ನು ಗದರಿಸ್ತಾ ಇದ್ದಾನೆ, ಖಂಡಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ತೊಲಗಿ ಹೋಗು ಸೈತಾನನೇ, ಈಗಲೇ ಜೀವಿತಗಳು ಬಿಡುಗಡೆಯನ್ನು ಕಾಣಲಿ. ಅಪ್ಪ, ನಿನ್ನ ಮಕ್ಕಳು ಕರ್ತನೆ ಇದರಿಂದ ಬಿಡುಗಡೆಯನ್ನು ಹೊಂದಬೇಕಾಗಿರುವಂಥ ಆಶೀರ್ವಾದಗಳನ್ನು ಸ್ವಂತರಿಸಿಕೊಳ್ಳುವಂತೆ ನೀನು ಸಹಾಯ ಮಾಡು, ಕೃಪೆ ಅನುಗ್ರಹಿಸು. ಬೇಡುತ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ಹಿಂದೆ ಬಿಡುಗಡೆ ಸಂಭವಿಸಲಿ, ಆಶೀರ್ವಾದ ಮೇಲುಗಳನ್ನು ಅನುಗ್ರಹಿಸಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.